ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಯು ಆಲ್. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ವಿಡಿಯೋದಲ್ಲಿ ಅಂದ್ರೆ ಈ ಚಾನೆಲ್ ಡೆಡಿಕೇಟೆಡ್ ಆಗಿರುವುದು ಇನ್ಸ್ಪಿರೇಷನಲ್ ವಿಚಾರಗಳು, ನಮ್ಗೆ ಎಷ್ಟು ಪಾಸಿಟಿವಿಟಿ ಲೈಫ್ ನಲ್ಲಿ ಹಾಕುವುದು ಅನ್ನುವ ವಿಚಾರಗಳ ಬಗ್ಗೆನೇ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಏನೇ ಡಿಸ್ಕಸ್ ಮಾಡ್ತಿರ್ಬೋದು, ಏನೇ ವಿಚಾರದ ಬಗ್ಗೆ ಮಾತಾಡ್ತಿರ್ಬೋದು, ಅದೆಲ್ಲ ನನ್ನ ತಾಯಿಯಿಂದ ಬಂದಿದೆ. ಸೊ ಶಿ ಹ್ಯಾಸ್ ರಿಟನ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಫಾರ್ ಯು ಆಲ್. ಹಾಗೂ ಅವ್ರು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಇದು ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಿಕಾಸ್ ನಾನು ಇವತ್ತು ಕೆಲಸದಿಂದ ಬಂದಾಗ ಶಿ ಟೋಲ್ಡ್, ನಾನು ಬರ್ದಿದ್ದೀನಿ ಒಂದ್ ಸ್ವಲ್ಪ ವಿಷಯಗಳನ್ನ, ಇದು ನಿಮ್ಗೆ ಹೆಲ್ಪ್ ಆಗ್ಬೋದು ವಿಡಿಯೋ ಮಾಡಕ್ಕೆ ಅಂತ ಹೇಳಿದ್ರು. ಬಿಕಾಸ್ ನನ್ನ ಪ್ರಕಾರ ನಮ್ಮಮ್ಮನ ಪಾತ್ರ ನನ್ನ ಲೈಫ್ ನಲ್ಲಿ ತುಂಬಾ ತುಂಬಾ ಇಂಪಾರ್ಟೆನ್ಸ್ ಆಗಿದೆ. ಯಾಕೆಂದ್ರೆ ನಮ್ಮ ಹಿರಿಯರು ಏನೇ ಹೇಳ್ಬೋದು, ಹೇಗೆ ತಿದ್ದಬಹುದು ನಮ್ನ, ಅವರ ಪಾತ್ರ ತುಂಬಾ ಮೇಲಾಗಿರುತ್ತೆ ನಮ್ಮ ಲೈಫ್ ನಲ್ಲಿ. ಸೊ ನನ್ನ ಪ್ರಕಾರ ಅವ್ರು ಏನೇ ಹೇಳಿದ್ರು, ನಮ್ಮ ಹಿರಿಯರು ಸ್ಪೆಷಲ್ ಆಗಿ ವಿ ಹ್ಯಾವ್ ಟು ಲಿಸನ್ ಟು ಇಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಅಷ್ಟು ಹೆಚ್ಚಾಗಿರುತ್ತೆ. ನಾವು ಅವ್ರ ಮಾತುಗಳನ್ನ ಅಷ್ಟು ಒಳ್ಳೆಯ ಲಿಸನರ್ ಆಗಿ ಕೇಳ್ತಾ ಬಂದ್ರೆ ನಮ್ಮ ಲೈಫ್ ನಲ್ಲಿ ಮುಂದೆ ಮಾಡುವ ತಪ್ಪುಗಳು ಕೂಡ ಅಷ್ಟೇ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಟಾಪಿಕ್. ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ, ಕಷ್ಟ ಮತ್ತು ನೋವು ಯಾರಿಗೆ ದೊಡ್ಡದು ಅಂತ. ಕಷ್ಟ ನೋವು ಯಾರಿಗಿಲ್ಲ ಹೇಳಿ, ನಮ್ಮ ಕಷ್ಟ ನೋವು ದೊಡ್ಡದು ಎಂದು ತಿಳಿದರೆ ನಮ್ಮದೇ ದೊಡ್ಡದು. ದೇವರು ಎಲ್ಲರಿಗೂ ಒಂದೊಂದು ತರಹದ ಶಕ್ತಿ ಸಾಮರ್ಥ್ಯ ಕೊಟ್ಟಿರುತ್ತಾನೆ. ಅದನ್ನು ನಾವು ಉಪಯೋಗಿಸಿಕೊಳ್ಳುವುದರಲ್ಲಿ ಜಾಣತನ ಅಡಗಿದೆ. ಸೋಮಾರಿಯಾದವನಿಗೆ, ಮೈಗಳ್ಳರಿಗೆ ದೇವರು ಎಲ್ಲ ಅಂಗಾಂಗಗಳನ್ನು ಸರಿಯಾಗಿ ಕೊಟ್ಟಿದ್ದರೂ ತನ್ನ ಕೈಯಲ್ಲಿ ಏನೂ ಆಗುವುದಿಲ್ಲ ಎಂದು ಪೊಳ್ಳು ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ. ಆದರೆ ಅದೇ ದೇವರು ಅಂಗಾಂಗ ಊನವಾಗಿರುವವರಿಗೆ ಆತ್ಮಾಭಿಮಾನ, ಸ್ವಾಭಿಮಾನ, ಆತ್ಮಗೌರವ ಹೆಚ್ಚಾಗಿ ನೀಡಿರುತ್ತಾನೆ. ಅವರು ತಮ್ಮ ಕೈಯಲ್ಲಿ ಆಗದಿದ್ದರೂ ಏನಾದರೂ ಸಾಧನೆ ಮಾಡಬೇಕೆಂದು ಪಣ ತೊಟ್ಟು ಸಾಧಿಸುತ್ತಾರೆ. ಉದಾಹರಣೆಗೆ, ಕೈಯಲ್ಲದ ಒಬ್ಬ ವ್ಯಕ್ತಿ ಪರಾವಲಂಬಿಯಾಗಬಾರದೆಂದು ಕಾಲಿನ ಬೆರಳುಗಳಲ್ಲಿ ಪೆನ್ನನ್ನು ಹಿಡಿದು ಬರೆಯುತ್ತಾನೆ, ಚಿತ್ರಗಳನ್ನು ಬಿಡಿಸುತ್ತಾನೆ. ಕಣ್ಣಿಲ್ಲದ ವ್ಯಕ್ತಿ ಶ್ರೇಷ್ಠ ಹಾಡುಗಾರನಾಗುತ್ತಾನೆ. ಇದನ್ನೇ ನಾವು ಮನಸ್ಸಿದ್ದರೆ ಮಾರ್ಗ ಎನ್ನುವುದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕಷ್ಟಗಳು ಎದುರಾಗುತ್ತವೆ. ನೋವು ಇದ್ದೇ ಇರುತ್ತದೆ. ನಾವು ಕಷ್ಟ ನೋವನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರಲ್ಲಿ ಫಲಿತಾಂಶ ಅಡಗಿರುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಬೇಸತ್ತಿದ್ದ, ಏಕೆಂದರೆ ಅವನಿಗೆ ಎಲ್ಲಾ ಸಮಸ್ಯೆಗಳು ದೊಡ್ಡದಾಗಿಯೇ ಕಾಣುತ್ತಿತ್ತು. ನನ್ನೊಬ್ಬನಿಗೆ ತುಂಬಾ ಸಮಸ್ಯೆ ಎಂದು ಆತ ಕೊರಗುತ್ತಿದ್ದ. ಆದ್ದರಿಂದ ಅವನು ಸಂತೋಷವಾಗಿರಲು ಸಾಧ್ಯವಾಗಿರಲಿಲ್ಲ. ಒಂದು ದಿನ ಗುರುಗಳೊಬ್ಬರ ಬಳಿ ಹೋಗಿ ತನ್ನ ಸಮಸ್ಯೆ ಹೇಳಿಕೊಂಡ. ಆಗ ಗುರುಗಳು ಒಂದು ಲೋಟ ನೀರು, ಒಂದು ಬೌಲ್ನಲ್ಲಿ ಉಪ್ಪನ್ನು ಆ ಯುವಕನ ಕೈಯಲ್ಲಿ ತರಿಸಿದ್ದರು. ನಂತರ ಗುರುಗಳು ಯುವಕನಿಗೆ ನೀರಿನಲ್ಲಿ ಉಪ್ಪನ್ನು ಬೆರೆಸಲು ಹೇಳಿ ಅದನ್ನು ಕುಡಿಯಲು ಹೇಳಿದರು. ಹೇಗಿದೆ ಎಂದು ಕೇಳಿದರು. ಅದಕ್ಕೆ ಯುವಕ, ಉಪ್ಪಾಗಿದೆ ಗುರುಗಳೇ ಎಂದು ಹೇಳಿದ. ಗುರುಗಳು ಇನ್ನೊಂದು ಹಿಡಿ ಉಪ್ಪು ತೆಗೆದುಕೊಂಡು ಸಮೀಪದ ನದಿಗೆ ಕರೆದುಕೊಂಡು ಹೋದರು. ಅಲ್ಲಿ ನದಿಯಲ್ಲಿ ಉಪ್ಪನ್ನು ಕರಗಿಸಲು ಯುವಕನಿಗೆ ಹೇಳಿದರು. ಯುವಕ ಉಪ್ಪನ್ನು ನದಿಗೆ ಹಾಕಿದ. ಈಗ ನೀರು ಕುಡಿಯಲು ಹೇಳಿದರು. ಯುವಕನು ನೀರು ಕುಡಿದು ಚೆನ್ನಾಗಿದೆಯಾ ಎಂದು ಕೇಳಿದ. ಯುವಕನಿಗೆ ಕೇಳಿದರು. ಗುರುಗಳು ಯುವಕನನ್ನು ಕುರಿತು ನೀರು ಉಪ್ಪಾಗಿತ್ತಾ ಎಂದು ಕೇಳಿದಾಗ, ಇಲ್ಲ ಗುರುಗಳೇ ಎಂದು ಯುವಕ ಉತ್ತರಿಸಿದ್ದ. ನಂತರ ಗುರುಗಳು ಅವನ ಕೈ ಹಿಡಿದು ಹೇಳಿದರು, ಮಗು, ಬದುಕಿನ ನೋವು, ಕಷ್ಟ ಒಂದು ಹಿಡಿ ಉಪ್ಪಿನಂತೆ ಇರುತ್ತದೆ. ಎಲ್ಲರ ಬದುಕಿನಲ್ಲೂ ಹೆಚ್ಚು ಕಮ್ಮಿ ಇಷ್ಟೇ ನೋವುಗಳಿರುತ್ತವೆ. ಆದರೆ ನಾವು ಅನುಭವಿಸುವ ನೋವು ಎಷ್ಟು ದೊಡ್ಡ ಪಾತ್ರೆಗೆ ಹಾಕುತ್ತೇವೆ ಎಂಬುದರ ಮೇಲೆ ನಿಂತಿರುತ್ತದೆ. ಲೋಟದ ನೀರಿಗೆ ಉಪ್ಪು ಹಾಕಿದಾಗ ನೀರು ಉಪ್ಪುಪ್ಪಾಯಿತು. ಹರಿಯುವ ನೀರಿಗೆ ಹಾಕಿದಾಗ ನೀರಿನ ರುಚಿ ಬದಲಾಗಲಿಲ್ಲ.
ಅದೇ ರೀತಿ ಕಷ್ಟ ಎನ್ನುವುದು ಹರಿಯುವ ನದಿಯಾಗಿರಬೇಕು. ಕಷ್ಟವಾದರೂ ನೋವಾದರೂ ನಿರಂತರವಾಗಿರುವುದು. ಕಷ್ಟ ನೋವುಗಳಿಗೆ ಅಂಟಿಕೊಳ್ಳಬಾರದು. ಮುಂದೆ ಮುಂದೆ ಸಾಗಿದರೆ ಖುಷಿಯಾಗಿರಬಹುದು. ಸೊ ಅವ್ರಿಗೆ ತುಂಬಾ ಅಭ್ಯಾಸ ಇದೆ, ಓದುವ ಅಭ್ಯಾಸ. ನಮ್ಮ ಅಮ್ಮನಿಗೆ ಅವ್ರು ಎಲ್ಲೇ ಕೂತ್ಕೊಳ್ಳಿ, ಬುಕ್ಸ್ ಕಾಣಿಸಿದ್ರೆ ಅಥವಾ ಯಾವ್ದಾದ್ರು ನ್ಯೂಸ್ ಪೇಪರ್ ನೋಡಿದ್ರೆ, ಆರ್ಟಿಕಲ್ ಇರುವಂತಹ ಮ್ಯಾಗಝೀನ್ಸ್ ನೋಡಿದ್ರೆ, ಶಿ ಜಸ್ಟ್ ಟೇಕ್ಸ್ ದಟ್ ಅಂಡ್ ಕೀಪ್ಸ್ ರೀಡಿಂಗ್. ಸೊ ಅವ್ರು ಇದನ್ನ ಓದಿದ್ದಾರೆ, ಈ ಒಂದ್ ಕಥೆನ. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಇದು ಹೆಲ್ಪ್ ಆಗ್ಬೋದು ವ್ಯೂವರ್ಸ್ಗೆ. ಯಾಕಂದ್ರೆ ನನ್ನ ಪ್ರಕಾರ ಅವರು ಏನೇ ಹೇಳ್ತಾ ಇರ್ಬೋದು, ಶಿ ಇಸ್ ಟ್ರೈಂಗ್ ಟು ಸೇ, ನಮ್ ಲೈಫ್ ಅಲ್ಲಿ ನಾವ್ ಯಾವಾಗ್ಲೂ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು, ಲೈಫ್ ನಲ್ಲಿ ನಮ್ಮ ಕಷ್ಟಗಳನ್ನ ಒಂದು ಒಳ್ಳೆಯ ಪಾಸಿಟಿವ್ ರೀತಿಯಲ್ಲಿ, ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಕಷ್ಟನೂ ಕೂಡ ಕರಗುತ್ತೆ, ನೀರಿನ ಹಾಗೆ ಹರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಫೆಲ್ಟ್ ದಿಸ್ ವಿಲ್ ಹೆಲ್ಪ್ ಯು ಆಲ್ ಇನ್ ಯೋರ್ ಲೈಫ್. ಬಿಕಾಸ್ ನನ್ನ ಪ್ರಕಾರ ಲೈಫ್ ಅನ್ನೋದು ನಿಜ ಹಾಗೇನೆ. ನಾವು ಯಾವ ರೀತಿ ನಮ್ಮ ಕಷ್ಟಗಳನ್ನ ನೋಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಅಕಸ್ಮಾತ್ ನನ್ನೊಬ್ಬನಿಗೆ ಕಷ್ಟ ಅಂತ ನಾವ್ ಅಲ್ಲೇ ಇದ್ರೆ ನಾವ್ ಅಲ್ಲೇ ಇರ್ತೀವಿ, ನಾವು ಮೇಲ್ ಬರೋದಿಲ್ಲ. ಅದನ್ನ ಬಿಟ್ಟು ನಾವಿಲ್ಲ, ಮುಂದೆ ಇನ್ನ ಸಾಗ್ಬಹುದು, ಇನ್ನ ಮುಂದೆ ಲೈಫ್ ನಲ್ಲಿ ಸಾಧಿಸಬಹುದು ಅನ್ನುವ ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡು ನಮ್ಮ ಶ್ರಮನ 100% ಮನಸ್ಸಿನಿಂದ ಹಾಕಿದಾಗ ನೀವು ಬಹಳ ಬಹಳ ಒಳ್ಳೆಯ ಚೇಂಜಸ್ ನ ನೋಡ್ತಾ ಬರ್ತೀರಾ. ಸೊ ಕಷ್ಟ ಎಲ್ರಿಗೂ ಇರುತ್ತೆ, ಆದ್ರೆ ಅದನ್ನ ನೋಡುವ ದೃಷ್ಟಿಕೋನ ಇದೆಯಲ್ಲ, ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಯೋರ್ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಹಾಗೂ ಏನಾದ್ರೂ ಕಮೆಂಟ್ ಮಾಡೋದಿದ್ರೆ ಕೂಡ ಕಮೆಂಟ್ ಮಾಡಿ. ಐ ಹೋಪ್ ದಿಸ್ ಹೆಲ್ಪ್ ಯು ಆಲ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಎವ್ರಿ ಒನ್ಸ್ ಲವ್ ಅಂಡ್ ಸಪೋರ್ಟ್.